ಬಳ್ಳಾರಿಯಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡ್ತಾರೆ, ನನಗೆ ಬೆಂಗಳೂರು ಬಗ್ಗೆ ಕನ್ಸರ್ನ್ ಇದೆ, ಬೆಂಗಳೂರು ಜನತೆಯ ಸಮಸ್ಯೆ ಏನು ಅಂತ ನನಗೆ ಗೊತ್ತಿದೆ, ಕಳೆದ 5-6 ವರ್ಷದಲ್ಲಿದ್ದಂಥ ಸಮಸ್ಯೆಯನ್ನು ನಾನು ಒಂದು ದಿನದಲ್ಲಿ ಮಾಡ್ಲಿಕ್ಕಾಗಲ್ಲ, ನಾನು ಮಾಡ್ತೀನಿ ಅನ್ನತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಮಾಡಿದೆ. 2 ವರ್ಷಗಳ ಕಾಲ ಕಾಲಾವಕಾಶ ಕೊಟ್ಟಿರತಕ್ಕಂಥ 2 ವರ್ಷಗಳ ಕಾಲ ಪೂರ್ಣ ಪ್ರಮಾಣದ ಅವಕಾಶ ಇವ್ರಿಗೆ ಸಿಕ್ಕಿತ್ತು ಬೆಂಗಳೂರಿನ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ. ಒಂದೇ ಒಂದು ಕಾಮಗಾರಿಗಳ ಗುದ್ದಲಿ ಪೂಜೆ ಅಲ್ಲ. ನಮ್ಮ ಸರ್ಕಾರದಲ್ಲಿ ಯೋಜನೆ ತಂದಂತ ಕೆಲವೆಲ್ಲಾ ಕಾಮಗಾರಿಗಳು ಇವತ್ತು ಅರೆಗುತ್ತಿಗೆಯಾಗಿ ನಿಂತಿದೆ. ಇವರು ಯಾವುದೇ ಹೊಸ ಕಾಮಗಾರಿಗಳನ್ನ ಮಾಡಿಲ್ಲ, ಪ್ರಾರಂಭ ಮಾಡಿಲ್ಲ. ಇಷ್ಟಿದ್ರು ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ಟ್ರಾಫಿಕ್ ಸಮಸ್ಯೆ, ಮಳೆ ಬಂತು ಅಂದ್ರೆ ಮರ ಬಿದ್ದು ಯಾರೋ ಆಟೋ ಚಾಲಕ, ಒಬ್ಬ ಕತ್ರಗುಪ್ಪಿ ಆಟೋ ಚಾಲಕ ಸಾಯ್ತು, ಮರ ಮುರಿದು ಬಿದ್ದು ತಂದೆ ಜೊತೆ ಹೋಗ್ತಿದ್ದಂತ 3 ವರ್ಷದ ಮಗು ಸಾಯಿತು. ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬಾಬಾ ಸಾಹೇಬ್ ಪಾಳ್ಯದಲ್ಲಿ 9 ಜನ ಇನ್ಕ್ಲೂಡಿಂಗ್ ಕಾಂಟ್ರಾಕ್ಟರ್ ಸೇರ್ಕೊಂಡು 9 ಜನ ಕಟ್ಟಡ ಕುಸಿದು ಬಿದ್ದು ಸಾಯ್ತಾರೆ. ಕಟ್ಟಡದ ಕಾಂಟ್ರಾಕ್ಟರ್ ಸಹ ಕಟ್ಟಡದ ಒಳಗಡೆ ಸಿಗಾಕೊಂಡು ಸಾಯ್ತಾನೆ. ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ. ಎಲೆಕ್ಟ್ರಿಕಲ್ ಶಾಕ್ ಹೊಡೆದು ಒಬ್ಬ ಮಹಿಳೆ ಸಾಯ್ತಾಳೆ. ಇಸ್ಕಾನ್ ಹತ್ರ ಗೋಡೆ ಕುಸಿದು, ಅಂದ್ರೆ ನಿರಂತರವಾಗಿ ಮಳೆ ಬಂದು ಗೋಡೆ ಕುಸಿದು ಒಬ್ಬ ಕಾರ್ಮಿಕ ಸಾಯ್ತಾನೆ. ಅಂದ್ರೆ ಕಾರ್ಪೊರೇಷನ್ ಮತ್ತು ಬಿಬಿಎಂಪಿಗೆ ಜವಾಬ್ದಾರಿ ಎನ್ನತಕ್ಕಂಥದ್ದಿಲ್ಲ. ಯಾವುದೇ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡೋದಿಲ್ಲ, ಮಳೆಗಿನ್ನ ಮುಂಚೆ ಪ್ರವಾಸಗಳನ್ನು ಮಾಡೋದಿಲ್ಲ, ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಮುಂಜಾಗ್ರತಾ ಕ್ರಮ ಏನ್ ಮಾಡಬೇಕು ಅನ್ನತಕ್ಕಂಥದ್ದನ್ನ ಈ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಇವತ್ತು ನೀವೆಲ್ಲ ನೋಡಿರ್ಬೋದು, ಇವತ್ತು ಪತ್ರಿಕೆನಲ್ಲಿ ಬಂದಿದೆ, ಕೃಷ್ಣ ಬೈರೇಗೌಡರಿಗೆ ಯಾರೋ ಒಬ್ಬರು ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ಸ್ವಾಭಿಮಾನಿ ಕಂದಾಯ ಇಲಾಖೆ ಅಂತೇಳಿ ಬಿಡಿಎ ಕಟ್ಟಿರ್ತಕ್ಕಂಥ 400 ಫ್ಲಾಟ್, ಬಿಡಿಎ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ 400 ಫ್ಲಾಟ್ ಆನೇಕಲ್ಲಿನ ನಾಗಮಂಗಲದಲ್ಲಿ, ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಕ್ಕಂಥ ನಾಗಮಂಗಲದಲ್ಲಿ ಹಸ್ತಾಂತರ ಮಾಡಿದ್ರೆ ಅದಕ್ಕೆ ಖಾತೆ ಆಗ್ತಲ್ಲ, ಕಂದಾಯ ಆಗ್ತಲ್ಲ, ಗೃಹ ಪ್ರವೇಶ ಮಾಡ್ಲಿಕ್ಕೆ ಆಗ್ತಲ್ಲ. 4 ತಿಂಗಳಿಂದ ಅವರಿಗೆ ಇನ್ಸ್ಟಾಲ್ಮೆಂಟ್ ಸ್ಟಾರ್ಟ್ ಆಗಿದೆ ಪೇಮೆಂಟ್ ಮಾಡಲಿಕ್ಕೆ ಹೌಸಿಂಗ್ ಲೋನು. ಅಲ್ಲಿ ವಾಟರ್ ಇಲ್ಲ, ಸ್ಯಾನಿಟರಿ ಇಲ್ಲ, ಒಂದು ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅದನ್ನ ಈಗ ಬಿಡಿಎನವರು ಬಿಬಿಎಂಪಿಗೆ, ಇದು ಜಿಲ್ಲಾ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡೋದು. ಅಲ್ಲಿ ಬಿಬಿಎಂಪಿ ಕನ್ಸ್ಟ್ರಕ್ಷನ್ ಮಾಡಿರೋದಕ್ಕೆ ಕಂದಾಯ ಇಲಾಖೆ ಅದು ಅಪ್ರೂವ್ಡ್ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ತಾರೆ. ಇವತ್ತು ಕೆಟ್ಟ ಪರಿಸ್ಥಿತಿನಲ್ಲಿ ಅಲ್ಲಿ ಜನ ವಾಸ ಮಾಡ್ತಾರೆ. ಟೋಟಲಿ ಅದು ಜಿಲ್ಲಾಡಳಿತ, ಅದು ಮಹಾನಗರ ಪಾಲಿಕೆ ಆಗ್ಬೋದು, ಬಿಡಿಎ ಆಗ್ಬೋದು, ಪ್ರತಿಯೊಂದು ಕಡೆನೂ ಸಹ ಟೋಟಲಿ ಫೇಲ್ಯೂರ್ ಆಗಿದೆ. ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬಹುದು, ಕೆಲವು ಕಡೆ ಕಾಮಗಾರಿಗಳನ್ನ BWSCSB ಒಂದ್ ಕಡೆ ಆಗಿದ್ರೆ ಬೆಸ್ಕಾಂನವ್ರು ಇನ್ನೊಂದ್ ಕಡೆ ಆಗಿರ್ತಾರೆ. ಆ ಮಣ್ಣು ಇದೆಲ್ಲ ತೆಗೆದುಕೊಂಡು ಎಲ್ಲ ಒಂದ್ ಕಡೆ ಮೋರಿನಲ್ಲಿ ಕಟ್ಕೊಳ್ಳುತ್ತೆ, ನೀರು ಫ್ಲಡ್ ಆಗಿ ಹೋಗ್ಲಿಕ್ಕಾಗೋದಿಲ್ಲ. ಇಡೀ ಟ್ರಾಫಿಕ್ಕಿನ ವ್ಯವಸ್ಥೆ, ಆದ್ರೂ ಸಂಜೆ ಸಮಯದಲ್ಲಿ ಮಳೆ ಬಂದ್ರೆ ಇಡೀ ಟ್ರಾಫಿಕ್ಕಿನ ಸಮಸ್ಯೆ ಅಸ್ತವ್ಯಸ್ತ ಕೂತ್ಕೊಳ್ತಾರೆ. ಎಲ್ಲ ಒಂದ್ ಕಡೆ ವೈರು ಡ್ಯಾಮೇಜ್ ಆಗಿ ಕೆಳಗಡೆ ಬೀಳುತ್ತೆ, ಯಾರೋ ಒಬ್ರು ಶಾಕ್ ಆಗಿ ಸಾಯ್ತಾರೆ. ಟ್ರಾಫಿಕ್ಕಿನ ಸಮಸ್ಯೆ, ಫುಟ್ಪಾತ್ ಎಲ್ಲಿದೆ, ಗುಂಡಿ ಎಲ್ಲಿದೆ, ಫುಟ್ಪಾತ್ ಎಲ್ಲಿದೆ, ರಸ್ತೆ ಎಲ್ಲಿದೆ ಅನ್ನತಕ್ಕಂಥ ಗೊತ್ತಾಗೋದಿಲ್ಲ. DK ಶಿವಕುಮಾರ್ ಅವರ 2 ವರ್ಷಗಳ ಬೇಜವಾಬ್ದಾರಿತನದಿಂದ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರಿಗೆ, ಇವತ್ತು ಮುಳುಗಡೆ ಬೆಂಗಳೂರಾಗಿ ಪರಿವರ್ತನೆಗೊಂಡಿದೆ. ಕಳೆದ 2024 ಅಕ್ಟೋಬರ್ ಇಂದ ಇದುವರೆಗೂ ಬೆಂಗಳೂರು ಮಹಾನಗರದಲ್ಲಿ ಅದು ಫ್ಲಡ್ ಆಗಿ ಸತ್ತಿರ್ತಕ್ಕಂಥದ್ದು, ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತಿರ್ತಕ್ಕಂಥದ್ದು, ಗುಂಡಿಗಳಿಗೆ ಬಿದ್ದು ಗುಂಡಿನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ವೆಹಿಕಲ್ ಕೆಳಗಡೆ ಸಿಕ್ಕಿ ಸತ್ತಿರ್ತಕ್ಕಂಥದ್ದು. ಈ ರೀತಿ ಇಲಾಖೆ ಅಂಕಿಅಂಶದ ಪ್ರಕಾರ 723 ಜನ ಸತ್ತಿದ್ರು ಬೆಂಗಳೂರು ಲಾಸ್ಟ್ 2024 ಅಕ್ಟೋಬರ್ ಇಂದ ಇಲ್ಲಿವರೆಗೂ. ಅಂದ್ರೆ ಇಷ್ಟೊಂದು ಬೇಜವಾಬ್ದಾರಿತನದಲ್ಲಿ DK ಶಿವಕುಮಾರ್ ಬೆಂಗಳೂರಿನ ಕಡೆಗಣನೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಗ್ರೇಟ್ ಬೆಂಗಳೂರು ಏನೇನೋ ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದು, ಕಡೆಗೆ ಏನು ಮಾಡಲಿಲ್ಲ. ಅಂದ್ರೆ ಇದು ಇವತ್ತಿನ ಸಮಸ್ಯೆ ಅಲ್ಲ, 5 ವರ್ಷದ ಸಮಸ್ಯೆ, ಅಲ್ಲಿಂದ ಆಗಬೇಕಾಗಿತ್ತು ಅನ್ನತಕ್ಕಂಥದ್ದು ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾರೆ. ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ 74th ಅಮೆಂಡ್ಮೆಂಟಿನ ವಿರುದ್ಧವಾಗಿ ತಮಗೆ ಬೇಕಾದ ರೀತಿಯಲ್ಲಿ ಮಹಾನಗರ ಪಾಲಿಕೆ ಆಡಳಿತವನ್ನ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನನ್ನು ಬರ್ಕೊಂಡು ಇವತ್ತು ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಮತ್ತು ಗ್ರೇಟರ್ ಬೆಂಗಳೂರಿಗೆ ಎಲ್ಲೋ ಒಂದು ರೀತಿ ಚ್ಯುತಿ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೆಕೊಳ್ತಾ ಇದೆ. ಇದಕ್ಕೆಲ್ಲ ನೇರ ಹೊಣೆ DK ಶಿವಕುಮಾರ್ ಅವರೇ. ಇವತ್ತು ಬೆಂಗಳೂರಿಗೆ ಈ ಕೆಟ್ಟ ಪರಿಸ್ಥಿತಿಗೆ ನೇರ ಹೊಣೆ DK ಶಿವಕುಮಾರ್ ಅವರೇ. ನೇರ ಹೊಣೆ ಇವರಿಗೆ DK ಶಿವಕುಮಾರ್ ಅವರೇ. DK ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕಿಂತಲೂ ಮತ್ತು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರಿಗಿಂತಲೂ ಕಾಂಗ್ರೆಸ್ಸಿನ ಸಮಾವೇಶ ಮಾಡೋದ್ರಲ್ಲಿ ಅವರು ಕಾಲ ಕಳೀತಾರೆ. ಬೆಳಗಾಮಲ್ಲಿ ಒಂದು ಸಮಾವೇಶ ಮಾಡ್ತಾರೆ, ಅಲ್ಲಿಂದ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಮಾವೇಶ ಮಾಡ್ತಾರೆ. ಇವರು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಸಮಯ ಕೊಟ್ಟು ಅಲ್ಲಿ ನಿಂತ್ಕೊಳ್ತಾರೆ.
ಈಗ ಬಳ್ಳಾರಿ ಹೊಸಪೇಟೆಯಲ್ಲಿ ಒಂದು ಕಾಂಗ್ರೆಸ್ಸಿನ ಸಮಾವೇಶ ಸಾಧನೆಯ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ರು. ಏನ್ ಸಾಧನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೋ ಅದು ಪರಮಾತ್ಮನಿಗೆ ಬಲ. ಡಿ ಕೆ ಶಿವಕುಮಾರ್ ಈ ತಕ್ಷಣನೇ ಈ ತರದ ಮಳೆ ಬೀಳುವಂತದ್ದು, ಫ್ಲಡ್ ಆಗುವಂತದ್ದು ಸಮಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬೇರೆ ಸರ್ಕಾರಗಳು ಎಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನತಕ್ಕಂಥದ್ದು ನಿದರ್ಶನ ಇದೆ. ಬಾಪೂಜಿ ನಗರದಲ್ಲಿ ಒಂದು ಸಲ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬ್ರಿಡ್ಜ್ ಕೊಲಾಪ್ಸ್ ಆಗೋಯ್ತು. ವೆಂಕಟಗಿರಿ ಗೌಡರು ಎಂಪಿ, ನಜೀರ್ ಅಹಮದ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು, ಬಿನ್ನಿಪೇಟೆಯಿಂದ ಗೆದ್ದವರು, ರಾಮಚಂದ್ರೇಗೌಡರು MLC ಅವರು ವಿತಿನ್ 8 ಅವರ್ಸ್ ಅಲ್ಲಿ ಬ್ರಿಡ್ಜ್ ನ MEG ಅವ್ರನ್ನ ಕರೆದು ಬ್ರಿಡ್ಜ್ ಅನ್ನ ರೆಡಿ ಮಾಡಿಸಿದ್ರು. ಸಂಪೂರ್ಣ ಟ್ರಾನ್ಸ್ಪೋರ್ಟೇಷನ್ ಸ್ಥಗಿತ ಆಗೋಗ್ಬಿಟ್ಟಿತ್ತು. 28 ಅವರ್ಸ್ ಅಲ್ಲಿ ಬ್ರಿಡ್ಜ್ ಅನ್ನ ರೆಡಿ ಮಾಡಿ ಮಾಡಿಸ್ಕೊಟ್ರು. ಆ ತರದ ಒಂದು ದಾರ್ಶತೆಯನ್ನು ತೋರಿಸಬೇಕಾಯ್ತು ಡಿ ಕೆ ಶಿವಕುಮಾರ್ಗೆ. ಆದ್ರೆ ಡಿ ಕೆ ಶಿವಕುಮಾರ್ಗೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಆಗಲಿ, ಗ್ರೇಟರ್ ಬೆಂಗಳೂರು ಬಗ್ಗೆ ಆಗಲಿ ಕನ್ಸರ್ನ್ ಇಲ್ಲ. ಕೇವಲ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳಿಗೆ ಅನುಕೂಲ ಆಗುವಂತ ಯೋಜನೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಹೊರತು ಇವರು ಬೇರೆ ಯಾವುದೇ ರೀತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಇವರಿಗೆ ಚಿಂತನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡತೆ ಮತ್ತು ಬೆಂಗಳೂರಿನ ತಿರಸ್ಕಾರ ಮನೋಭಾವನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತೆ. ಈ ತಕ್ಷಣನೇ ಬಳ್ಳಾರಿ ಸಮಾವೇಶದಿಂದ ಬಂದು ಬೆಂಗಳೂರಲ್ಲಿ ಆಗಿರತಕ್ಕಂಥ ಅನಾಹುತಗಳ ಕಡೆ ಗಮನ ಕೊಡಬೇಕು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ.